ಅಧ್ಯಾಯ 26 ನಿಗೂಢ ಪ್ರಶ್ನೆಗಳು. ಕಡಿದಾದ ಬೆಟ್ಟವೊಂದರ ಅಂಚಿನಲ್ಲಿ ಸಾಗಿ ಹೋದರೆ ಮುಂದೆ ಎದುರಾಗುತ್ತಿದ್ದುದು ರಾಮ ಜನ್ಮಭೂಮಿ ಮಂದಿರ. ಅಲ್ಲಿಂದ ಒಮ್ಮೆ ಕೆಳಗೆ ಕಣ್ಣಾಡಿಸಿದರೆ ಅಯೋಧ್ಯೆ ನಗರದ ನಯನ ಮನೋಹರ ದೃಶ್ಯ. ಆದರೆ ಶಿವ ಶ್ರೀರಾಮನ ಭವ್ಯ ಮಂದಿರವನ್ನಾಗಲಿ ಸುತ್ತಮುತ್ತಲಿನ ಪ್ರಕೃತಿಯ ರಮ್ಯ ಸೌಂದರ್ಯವನ್ನಾಗಲಿ ಆಸ್ವಾದಿಸುವ ಸ್ಥಿತಿಯಲ್ಲಿರಲಿಲ್ಲ. ಮಂದಿರದ ಗೋಡೆಗಳಲ್ಲಿ ನೂರಾರು ಸ್ಫೂರ್ತಿದಾಯಕ ಕಾವ್ಯರಾಶಿಗಳು ರಾರಾಜಿಸುತ್ತಿದ್ದವು. ದೇವಶಿಲ್ಪಿಗಳು ಅದರ ರೂವಾರಿಗಳಾಗಿದ್ದರು. ದೇವಾಲಯದ ತಳಭಾಗದಿಂದ ಆರಂಭಗೊಂಡು ಮುಖ್ಯ ವೇದಿಕೆಯವರೆಗೆ ಇದ್ದ ಬೃಹದಾಕಾರದ ಮೆಟ್ಟಲುಗಳು ಮಂದಿರಕ್ಕೆ ಬರುವ ಭಕ್ತರನ್ನು ಕೈಬೀಸಿ ಕರೆಯುತ್ತಿದ್ದವು. ಅದರ ಭವ್ಯತೆಗೆ ಜನ ಮಾರು ಹೋಗಿದ್ದರು. ವಿಶಿಷ್ಟವಾಗಿ ಅಲಂಕೃತಗೊಂಡ ಭಾರೀ ಗಾತ್ರದ ತಿಳಿನೀಲಿ ಮತ್ತು ಕಂದು ಬಣ್ಣದ ಅಮೃತಶಿಲೆಯ ಮೂರ್ತಿಗಳನ್ನು ಮುಖ್ಯ ವೇದಿಕೆಯಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ಅಪರೂಪದ ಕೆತ್ತನೆಯನ್ನು ಒಳಗೊಂಡ ಕಂಬಗಳು, ಅದಕ್ಕೆ ಹೊಂದಿಕೊಂಡಂತೆ ನೀಲಿ ಬಣ್ಣದ ಅಮೃತಶಿಲೆಯ ಮೇಲ್ಛಾವಣಿ ಕಣ್ಮನ ಸೆಳೆಯುತ್ತಿತ್ತು. ಭವಿಷ್ಯ ಶ್ರೀರಾಮನಿಗೆ ಮುಂಜಾವು ಅತ್ಯಂತ ಪ್ರಿಯವಾದ ಸಮಯ ಎಂಬುದು ಶಿಲ್ಪಿಗಳಿಗೆ ತಿಳಿದಿತ್ತೋ ಏನೋ. ಹಾಗಾಗಿ ಇಡೀ ಮಂದಿರದ ಮೇಲ್ಛಾವಣಿಗೆ ತಿಳಿನೀಲಿ ಬಣ್ಣವನ್ನು ಬಳಿಯಲಾಗಿತ್ತು. ತಲೆ ಎತ್ತಿ ನೋಡಿದರೆ ಅಕ್ಷರಕ್ಷ ನೀಲಿ ಆಗಸವನ್ನು ನೋಡುತ್ತಿದೆಯೇನೋ ಎನ್ನುವ ಅನುಭವ ಮೂಡುತ್ತಿತ್ತು. ನೆಲದಿಂದ 100 ಮೀಟರ್ ಎತ್ತರದಲ್ಲಿ ದೇವಸ್ಥಾನದ ರಾಜಗೋಪುರ, ಅಲ್ಲೊಂದು ಪುಟ್ಟ ಕಳಸ. ಸ್ವದೀಪನ್ನರಿಗೆ ಶ್ರೀರಾಮನ ಈ ಮಂದಿರದ ಮೇಲೆ ಎಲ್ಲಿಲ್ಲದ ಅಭಿಮಾನ, ಅದರೊಂದಿಗೆ ಭಾವನಾತ್ಮಕ ಸಂಬಂಧ ಬೆಸೆದುಕೊಂಡಿತ್ತು. ಸಾಕ್ಷಾತ್ ಶ್ರೀರಾಮನೇ ಅಲ್ಲಿ ಜೀವಂತವಾಗಿದ್ದಾನೆ ಎಂಬುದು ಅವರ ನಂಬಿಕೆಯಾಗಿತ್ತು. ಹಾಗಾಗಿ ಸ್ವದೀಪನ್ನರು ಆತನ ಇರುವಿಕೆಗೆ ಸ್ವಲ್ಪವೂ ತೊಂದರೆಯಾಗದಂತೆ ಮಂದಿರವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಿದ್ದರು. ಆದರೆ ಶಿವ ಇದ್ಯಾವುದನ್ನೂ ಗಮನಿಸಲಿಲ್ಲ. ಮಂದಿರದ ಮಧ್ಯಭಾಗದ ವೇದಿಕೆಯಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭುವಿನ ದಿವ್ಯಮೂರ್ತಿ, ಆತನ ಬಲಭಾಗದಲ್ಲಿ ಮಡದಿ ಸೀತಾದೇವಿ, ಎಡಭಾಗದಲ್ಲಿ ಅನುಜ ಲಕ್ಷ್ಮಣ, ಈ ಮೂವರ ಪಾದದ ಅಡಿಯಲ್ಲಿ ಶ್ರೀರಾಮನ ಬಂಟ ವಾಯುಪುತ್ರ ಹನುಮಾನ್. ಶಿವನಿಗೆ ಶ್ರೀರಾಮನ ವಿಗ್ರಹವನ್ನು ತಲೆ ಎತ್ತಿ ನೋಡುವ ಧೈರ್ಯವಾಗಲಿ ಶಕ್ತಿಯಾಗಲಿ ಇರಲಿಲ್ಲ. ಶ್ರೀರಾಮ ತನಗೆ ಅದಾವ ಕಠೋರ ಶಿಕ್ಷೆ ವಿಧಿಸಿಬಿಡುತ್ತಾನೆ ಎನ್ನುವ ಭಯ. ಶಿವ ಸಭಾಂಗಣದ ಮೂಲೆಯೊಂದರಲ್ಲಿ ಬೃಹತ್ ಕಂಬವೊಂದಕ್ಕೆ ಒರಗಿ ಕುಳಿತ. ದುಃಖ ಒತ್ತರಿಸಿಕೊಂಡು ಬಂದಿತ್ತು. ಅಂತರಾತ್ಮ ಚುಚ್ಚುತ್ತಿತ್ತು. ಅಪರಾಧಿ ಪ್ರಜ್ಞೆ ಕಾಡುತ್ತಿತ್ತು. ಧುಮ್ಮುಕುತ್ತಿದ್ದ ಕಂಬನಿಯನ್ನು ಕಣ್ಣು ಬಲವಂತವಾಗಿ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಮಾಡುತ್ತಿತ್ತು. ಆದರೂ ಕಣ್ಣೀರ ಕೋಡಿ ಕೆನ್ನೆ ಜಾರುತ್ತಿತ್ತು. ಅಣೆಕಟ್ಟೆಯೊಂದು ಒಡೆದು ಅದರ ನೀರು ಹೊರ ಹೋಗುವಂತೆ ಕಣ್ಣೀರ ಧಾರೆ ಹರಿಯುತ್ತಿತ್ತು. ಶಿವ ಬಿಗಿಯಾಗಿ ಮುಷ್ಟಿ ಹಿಡಿದು ರೋಧಿಸಲಾರಂಭಿಸಿದ. ಕೆಲವು ನಿಮಿಷದ ಬಳಿಕ ಹಣೆಯ ಮೇಲೆ ಕೈ ಹೊತ್ತು ಕುಳಿತ. ಅಷ್ಟರಲ್ಲಿ ಯಾರೋ ಶಿವನ ಭುಜದ ಮೇಲೆ ಕೈಯಿಟ್ಟರು. ಆದರೆ ಶಿವ ಯಾವ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಮರುಕ್ಷಣ ಮತ್ತೊಮ್ಮೆ ಆತನ ಭುಜವನ್ನು ಒತ್ತಿದಂತಾಯಿತು. ಆ ಸ್ಪರ್ಶ ಯಾವುದೋ ವೃದ್ಧ ಒಬ್ಬನ ಎಂಬುದು ಸ್ಪಷ್ಟವಾಯಿತು. ಆದರೂ ಶಿವ ತಲೆ ಎತ್ತಲಿಲ್ಲ. ಕಣ್ಣೀರನ್ನು ಒರೆಸಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾದ. ಶಿವನ ನಿರೀಕ್ಷೆಯಂತೆ ಆ ವೃದ್ಧ ಪಂಡಿತ ನೇರವಾಗಿ ಶಿವನ ಮುಂದೆ ಬಂದು ಕುಳಿತ. ಶಿವ ಮೆಲ್ಲನೆ ಕಣ್ಣು ತೆರೆದ. ಮುಂದಿದ್ದ ಪಂಡಿತ ಮೇರುವಿನ ಬ್ರಹ್ಮ ದೇಗುಲದಲ್ಲಿ ಮತ್ತು ಮೊಹೆಂಜೋದಾರೊನ ಮೋಹನ ಮಂದಿರದಲ್ಲಿ ಭೇಟಿಯಾಗಿದ್ದ ಪಂಡಿತರಂತೆಯೇ ಕಾಣುತ್ತಿದ್ದ. ಅದೇ ಬಿಳಿಯ ಗಡ್ಡ, ಕೇಸರಿ ಧೋತಿ ಮತ್ತು ಅಂಗವಸ್ತ್ರ, ನಗುಮುಖದಲ್ಲಿ ಪ್ರಶಾಂತತೆ, ನಿರ್ಲಿಪ್ತತೆ ಮತ್ತು ಭಾವತನ್ಮಯತೆ. ಒಂದೆರಡು ನಿಮಿಷಗಳ ತರುವಾಯ ಪಂಡಿತರು ಶಿವನಿಗೆ ನೇರ ಪ್ರಶ್ನೆಯೊಂದನ್ನು ಕೇಳಿದರು. ನೀನು ಇಷ್ಟೊಂದು ನೊಂದುಕೊಳ್ಳುವ ಅವಶ್ಯಕತೆ ಇದೆಯೇ? ಶಿವ ಕಣ್ಮುಚ್ಚಿ ಮತ್ತೆ ತಲೆ ಬಗ್ಗಿಸಿದ. ಪಂಡಿತರು ಶಿವನ ಉತ್ತರಕ್ಕಾಗಿ ಕಾಯುತ್ತಿದ್ದರು. ನಾನೆಂತಹ ಘೋರ ಅಪರಾಧ ಮಾಡಿದ್ದೇನೆಂದು ನಿಮಗೆ ತಿಳಿದಿಲ್ಲವೇ ಪಂಡಿತರೇ? ಅದು ನನಗೆ ಚೆನ್ನಾಗಿ ಗೊತ್ತು. ಶಿವ ಪಂಡಿತರತ್ತ ಆಶ್ಚರ್ಯ ಮತ್ತು ಅನುಮಾನದಿಂದಲೇ ನೋಡಿದ. ನೀನೇನು ಮಾಡಿರುವೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು ನೀಲಕಂಠ. ಹಾಗಾಗಿಯೇ ನಾನು ಕೇಳುತ್ತಿರುವುದು, ನೀನು ಇಷ್ಟು ಬೇಸರ ಪಟ್ಟುಕೊಳ್ಳುವ ಅವಶ್ಯಕತೆ ಇದೆಯೇ ಎಂದು.
ನನ್ನನ್ನು ನೀಲಕಂಠ ಎಂದು ಕರೆಯಬೇಡಿ ಪಂಡಿತರೆ. ಹಾಗೆ ಕರೆಸಿಕೊಳ್ಳುವ ಯೋಗ್ಯತೆ ನನಗೆ ಇಲ್ಲ. ಸಾವಿರಾರು ಜನರ ರಕ್ತದ ಕಲೆಗಳು ನನ್ನ ಕೈಗಳಿಗೆ ಮೆತ್ತಿಕೊಂಡಿವೆ. ನಿಜ, ಸಾವಿರಾರು ಜನ ಪ್ರಾಣ ಬಿಟ್ಟಿದ್ದಾರೆ. ನೀನು ಯುದ್ಧದಲ್ಲಿ ಭಾಗಿಯಾಗಿಲ್ಲದಿದ್ದರೆ ಅವರ್ಯಾರೂ ಪ್ರಾಣ ಬಿಡುತ್ತಿರಲಿಲ್ಲ ಎಂಬುದು ನಿನ್ನ ಭಾವನೆಯೇ? ಅದು ಹೇಗೆ ಸಾವಿರಾರು ಜನರ ರಕ್ತ ನಿನ್ನ ಕೈಗಳಿಗೆ ಮೆತ್ತಿಕೊಳ್ಳಲು ಸಾಧ್ಯ? ಪಂಡಿತರು ಪ್ರಶ್ನಿಸಿದರು. ಹೌದು ಪಂಡಿತರೆ, ನನ್ನ ಮೂರ್ಖತನದಿಂದಾಗಿಯೇ ಈ ನಿಷ್ಕರುಣ್ಯ ಯುದ್ಧ ನಡೆದು ಹೋಯಿತು. ಆ ಸಮಯದಲ್ಲಿ ನಾನೇನು ಮಾಡುತ್ತಿದ್ದೇನೆ ಎಂಬುದು ನನಗೆ ಅರಿವೇ ಆಗಲಿಲ್ಲ. ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ಬಲವಂತವಾಗಿ ನನ್ನ ಮೇಲೆ ಹೇರಲಾಯಿತು. ಆದರೆ ಆ ಜವಾಬ್ದಾರಿಯನ್ನು ನಿರ್ವಹಿಸಲು ನಾನು ಅರ್ಹನಾಗಿರಲಿಲ್ಲ. ಆ ಯೋಗ್ಯತೆ ನನ್ನಲ್ಲಿರಲಿಲ್ಲ. ಆದರೂ ನಾನು ಜವಾಬ್ದಾರಿಯನ್ನು ನಿರ್ವಹಿಸಲು ಹೊರಟೆ. ಪರಿಣಾಮ, ಸಾವಿರಾರು ಜನ ತಮ್ಮ ಜೀವವನ್ನೇ ಬಲಿಕೊಡಬೇಕಾಯಿತು. ಶಿವ ನೋವಿನಿಂದ ಹೇಳಿದ. ನಂತರ ಬಿಗಿಯಾಗಿ ಹಿಡಿದ ಮುಷ್ಟಿಯನ್ನು ತಿರುಚುತ್ತಾ ಹಣೆ ಚಚ್ಚಿಕೊಂಡ. ಕೂಡಲೇ ಶಿವನ ಹಣೆಯ ಮಧ್ಯಭಾಗದಲ್ಲಿ ಕೆಂಪಾದ ಗೆರೆಯೊಂದು ಗೋಚರಿಸಿತು. ಗೆರೆ ಎನ್ನುವುದಕ್ಕಿಂತಲೂ ಅದು ಗಾಯಗೊಂಡಾಗ ಉಂಟಾಗುವ ಹೊಪ್ಪಳೆಯಂತೆ ಕಾಣುತ್ತಿತ್ತು. ಕೆಂಪು ಮತ್ತು ಕಪ್ಪು ಬಣ್ಣಗಳು ವಿಲಿತಗೊಂಡ ರಕ್ತ ಹೆಪ್ಪುಗೊಟ್ಟಿದೆಯೇನೋ ಎನ್ನುವಂತೆ ಭಾಸವಾಗುತ್ತಿತ್ತು. ಕ್ಷಣಾರ್ಧದಲ್ಲಿ ಪಂಡಿತರಿಗೆ ಅದು ನೀಲಕಂಠನ ಮೂರನೆಯ ಕಣ್ಣು ಎನ್ನುವುದು ಸ್ಪಷ್ಟವಾಯಿತು. ಆದರೂ ಅದನ್ನು ತೋರಿಸಿಕೊಳ್ಳದೆ ಮಾತು ಮುಂದುವರಿಸಲು ನಿರ್ಧರಿಸಿದರು. ಇದಕ್ಕೆಲ್ಲ ನಾನೇ ಕಾರಣ ಪಂಡಿತರೆ. ಇದೆಲ್ಲವೂ ನನ್ನದೇ ತಪ್ಪು. ಶಿವ ಕೆಂಗಣ್ಣು ಬಿಡುತ್ತಾ ಹೇಳಿದ. ಗೆಳೆಯ, ಸೈನಿಕರೆಂದರೆ ಅವರು ಕ್ಷತ್ರಿಯರು. ಅವರು ಯುದ್ಧದಲ್ಲಿ ಸಾವನ್ನಪ್ಪಲಿ ಎಂದು ಯಾರೂ ಬಯಸಿರಲಿಲ್ಲ ಅಥವಾ ಒತ್ತಾಯಿಸಿರಲಿಲ್ಲ. ಮೊದಲೇ ಅಪಾಯವನ್ನು ನಿರೀಕ್ಷಿಸಿ ಸ್ವ ಇಚ್ಛೆಯಿಂದ ಸೈನಿಕರು ಆ ದಾರಿಯಲ್ಲಿ ನಡೆದರು. ಅವರ ತ್ಯಾಗ ಮತ್ತು ಬಲಿದಾನದಿಂದಲೇ ಮೆಲೋಹ ಸೈನ್ಯಕ್ಕೆ ಜಯ ದೊರಕಿತು. ಅಷ್ಟಕ್ಕೂ ನೀಲಕಂಠನ ಬೇಕು ಬೇಡಗಳನ್ನು ಮತ್ತೊಬ್ಬರು ನಿರ್ಧರಿಸಲು ಸಾಧ್ಯವೇ? ಬಲವಂತವಾಗಿ ಆತನ ಮೇಲೆ ಯಾವುದೋ ಜವಾಬ್ದಾರಿಯನ್ನು ಹೊರಿಸಿರಲು ಯಾರಿಗೆ ಸಾಧ್ಯ? ಅದು ಹೇಗೆ ಸಾಧ್ಯ? ಆ ಶಕ್ತಿ ಮತ್ತು ಧೈರ್ಯ ಜಗತ್ತಿನಲ್ಲಿ ಯಾರಿಗಿದೆ ನೀಲಕಂಠ? ಧರ್ಮದ ರಕ್ಷಣೆಗೆಂದು ನೀನೇ ತೆಗೆದುಕೊಂಡ ನಿರ್ಧಾರ ಇದು. ಧರ್ಮ ಸಂಸ್ಥಾಪನೆಗೆಂದು ಹುಟ್ಟಿರುವವನು ನೀನು. ದುಷ್ಟರಿಗೆ ಶಿಕ್ಷೆ ನೀಡುವುದು ಮತ್ತು ಶಿಷ್ಟರಿಗೆ ರಕ್ಷಣೆ ನೀಡುವುದೇ ನಿನ್ನ ಕಾಯಕ. ಅದೇ ನಿನ್ನ ಕರ್ಮ. ಪಂಡಿತರು ಶಾಂತಚಿತ್ತದಿಂದ ಶಿವನಿಗೆ ಹೇಳಿದರು. ಶಿವ ಅಚ್ಚರಿಯಿಂದ ಕೇಳಿದ. ನಾನು ಹುಟ್ಟಿರುವುದು ಧರ್ಮ ಸಂಸ್ಥಾಪನೆಗಾಗಿಯೇ? ಪಂಡಿತರು ಶಿವನ ಪ್ರಶ್ನೆಯನ್ನು ನಿರ್ಲಕ್ಷಿಸುತ್ತಾ ಹೇಳಿದರು. ಈ ಜಗತ್ತಿನಲ್ಲಿ ಯಾವ ಕಾರ್ಯಗಳು ನಡೆಯಬೇಕಾದರೂ ಅದಕ್ಕೊಂದು ಕಾರಣ ಇದ್ದೇ ಇರುತ್ತದೆ. ನಿನ್ನ ಮನಸ್ಸಿನಲ್ಲಿ ಕೋಲಾಹಲ ಏಳುತ್ತಿದೆ, ನೋವಿನ ಜ್ವಾಲಾಮುಖಿ ಅಸ್ಫೋಟಿಸುತ್ತಿದೆ ಎಂದರೆ ಅದಕ್ಕೂ ಒಂದು ಕಾರಣವಿದೆ. ಅದರ ಹಿಂದೆಯೂ ದೈವ ಪ್ರೇರಣೆ ಇದೆ. ಅದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಸಾವಿರಾರು ಜನರ ಸಾವು ನೋವಿನ ಹಿಂದೆ ಯಾವ ದೈವ ಪ್ರೇರಣೆ ಇರಲು ಸಾಧ್ಯ ಪಂಡಿತರೇ? ಶಿವ ಪ್ರಶ್ನಿಸಿದ. ದುಷ್ಟ ಸಂಹಾರ, ದುಷ್ಟರನ್ನು ನಾಶ ಮಾಡುವುದು ಬಹುಮುಖ್ಯವಾದ ಕಾರಣ ಎಂದು ನಿನಗನ್ನಿಸುತ್ತಿಲ್ಲವೇ? ಆದರೆ ನಾನು ದುಷ್ಟ ಸಂಹಾರ ಮಾಡಲಿಲ್ಲ. ಚಂದ್ರವಂಶಿಗಳು ಕ್ರೂರಿಗಳಲ್ಲ. ಅವರು ಇತರರಿಗಿಂತ ಭಿನ್ನವಾಗಿ ಬದುಕುತ್ತಿದ್ದಾರೆ. ಭಿನ್ನತೆ ಮತ್ತು ದುಷ್ಟತನ ಒಂದೇ ಆಗಲು ಸಾಧ್ಯವೇ? ಪಂಡಿತರು ನಿಗೂಢ ನಗೆಯೊಂದನ್ನು ಬೀರುತ್ತಾ ಹೇಳಿದರು. ನಿಜ, ಚಂದ್ರವಂಶಿಗಳು ದುಷ್ಟರಲ್ಲ. ಅವರು ಇತರರಿಗಿಂತ ಭಿನ್ನವಾಗಿದ್ದಾರೆ. ಈ ಸತ್ಯವನ್ನು ಅರಿಯಲು ನೀನು ರುದ್ರನಷ್ಟು ಸಮಯ ತೆಗೆದುಕೊಳ್ಳಲಿಲ್ಲ. ರುದ್ರನಿಗಿಂತಲೂ ಬಹುಬೇಗನೆ ಅರಿತುಕೊಂಡೆ. ಪಂಡಿತರ ಮಾತುಗಳನ್ನು ಕೇಳಿ ಶಿವ ಒಂದು ಕ್ಷಣ ಗಲಿಬಿಲಿಗೊಂಡ. ಏನು, ರುದ್ರನೇ? ಹೌದು, ರುದ್ರ ಮಹಾದೇವ. ಆದರೆ ರುದ್ರ ದುಷ್ಟ ಸಂಹಾರ ಮಾಡಿದ. ಅಸುರರ ಅಟ್ಟಹಾಸವನ್ನು ಮಟ್ಟ ಹಾಕಿದ. ಹೌದೇ? ಅಸುರರು ದುಷ್ಟರು ಎಂದು ನೀನು ಹೇಗೆ ಹೇಳಬಲ್ಲೆ? ನಾನು ಅದನ್ನು ಪುರಾಣಗಳಲ್ಲಿ ಓದಿದ್ದೇನೆ. ಆದರೆ ನೀವು ಹೇಳಿದಂತೆ ಅಸುರರೂ? ಶಿವ ಅರ್ಧಕ್ಕೆ ಮಾತು ನಿಲ್ಲಿಸಿದ. ಪಂಡಿತರ ಮಾತಿನ ಒಳರ್ಥ ಆತನಿಗೆ ಅರಿವಾಯಿತು. ಹೌದು ನೀಲಕಂಠ,
ನಿನ್ನ ಊಹೆ ಸರಿಯಾಗಿದೆ. ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳು ಹೀಗೆ ಒಬ್ಬರನ್ನೊಬ್ಬರು ದುಷ್ಟರು, ದುರುಳರು ಎಂದು ದೂರುತ್ತಿದ್ದಾರೆಯೋ ಅದೇ ರೀತಿ ದೇವತೆಗಳು ಮತ್ತು ರಾಕ್ಷಸರು ಸಹ ಪರಸ್ಪರ ದೂಷಿಸಿಕೊಳ್ಳುತ್ತಿದ್ದರು. ನೀನು ದೇವತೆಗಳು ಬರೆದ ಪುಸ್ತಕಗಳನ್ನು ಓದಿ ಅವರನ್ನು ಸಜ್ಜನರು ಎಂದು ತಿಳಿದುಕೊಂಡಿರುವೆ. ಸಹಜವಾಗಿ ಅಂತಹ ಪುಸ್ತಕಗಳಲ್ಲಿ ದೇವತೆಗಳು ದಾನವರು ಕ್ರೂರಿಗಳು, ಧೂರ್ತರೆಂದು ವರ್ಣಿಸುತ್ತಾರೆ. ಪಂಡಿತರು ತರ್ಕವೊಂದನ್ನು ಶಿವನ ಮುಂದಿಟ್ಟರು. ಅಂದರೆ ಅಂದು ದೇವತೆಗಳು ಮತ್ತು ದಾನವರು ಇಂದಿನ ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳಿದ್ದಂತೆಯೇ? ಹೌದು, ಸೂರ್ಯವಂಶಿಗಳು ಮತ್ತು ಚಂದ್ರವಂಶಿಗಳು ಈಗಿರುವಂತೆ ಹಿಂದೆ ದೇವತೆಗಳು ಮತ್ತು ದಾನವರು ಬದ್ಧ ವೈರಿಗಳಾಗಿದ್ದರು. ಸ್ನೇಹ ಮತ್ತು ವೈರುತ್ವ ಎನ್ನುವುದು ನಿಸರ್ಗದ ಸಮತೋಲನ ನಿಯಮ, ಜಗತ್ತಿನ ಜನರ ಬದುಕಿನ ತಕ್ಕಡಿ. ಎಲ್ಲ ಕಾಲದಲ್ಲೂ ಧರ್ಮ ಅಧರ್ಮಗಳು ಜಗತ್ತಿನಲ್ಲಿ ಇದ್ದೇ ಇರುತ್ತವೆ, ಇರಲೇಬೇಕು. ಅಧರ್ಮವನ್ನು ಸಂಪೂರ್ಣ ನಾಶ ಮಾಡಿಬಿಡುವುದು ಖಂಡಿತ ಅಸಾಧ್ಯ. ಹಾಗೇನಾದರೂ ಜಗತ್ತಿನಲ್ಲಿ ಬರೇ ಧರ್ಮವೇ ನೆಲೆಸಿಬಿಟ್ಟರೆ ಅಥವಾ ಅಧರ್ಮವೇ ನೆಲೆಸಿಬಿಟ್ಟರೆ ಕೋಲಾಹಲವೇ ಏಳುತ್ತದೆ. ಪಂಡಿತರು ಹೇಳಿದರು. ಅಂದರೆ ಎರಡೂ ಶಕ್ತಿ ಕೇಂದ್ರಗಳ ನಡುವೆ ನಡೆಯೋ ಯುದ್ಧ ಧರ್ಮ ಮತ್ತು ಅಧರ್ಮಗಳ ನಡುವೆ ಎಂಬುದು ಎರಡು ಕಡೆಯವರ ಅಭಿಪ್ರಾಯವಾಗಿರುತ್ತದೆ ಎಂಬುದು ನಿಮ್ಮ ಮಾತಿನ ಅರ್ಥವೇ? ಶಿವ ಪ್ರಶ್ನಿಸಿದ. ಹೌದು ನೀಲಕಂಠ, ಆದರೆ ಧರ್ಮ ಅಧರ್ಮಗಳ ನಡುವೆ ನಿರಂತರವಾಗಿ ಯುದ್ಧ ನಡೆಯುವುದಿಲ್ಲ. ಬಹಳಷ್ಟು ಕಾಲ ಧರ್ಮ ಅಧರ್ಮದ ಪರವಾಗಿರುವವರು ಸೌಹಾರ್ದತೆಯಿಂದ ಇದ್ದ ಉದಾಹರಣೆಗಳೂ ಇವೆ. ಇಬ್ಬರ ಮಧ್ಯೆ ಯಾವುದೋ ನಿರ್ದಿಷ್ಟ ಸಮಯದಲ್ಲಿ ದುರ್ಘಟನೆಯೊಂದು ಸಂಭವಿಸಿದರೆ ಪರಸ್ಪರ ದೋಷಾರೋಪಣೆಗಳು ಪ್ರಾರಂಭವಾಗುತ್ತವೆ. ಬದುಕಿನ ಎರಡು ವಿಭಿನ್ನ ಸಿದ್ಧಾಂತಗಳ ನಡುವೆ ಸಂಘರ್ಷ ಏರ್ಪಟ್ಟಾಗ ಅದನ್ನೇ ಧರ್ಮ ಅಧರ್ಮಗಳ ನಡುವಿನ ಯುದ್ಧ ಎಂದು ನಾವು ಭಾವಿಸುತ್ತೇವೆ. ಚಂದ್ರವಂಶಿಗಳು ಸೂರ್ಯವಂಶಿಗಳಿಗಿಂತ ವಿಭಿನ್ನ ಜೀವನ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಎಂದ ಮಾತ್ರಕ್ಕೆ ಅವರನ್ನು ಕೆಟ್ಟವರು ಎಂದು ಹಣೆಪಟ್ಟಿ ಕಟ್ಟುವುದು ಸರಿಯಲ್ಲ. ಜೊತೆಗೆ ನೀಲಕಂಠ ಹೊರಗಿನವನು ಎಂದು ನಾವೇಕೆ ಭಾವಿಸಬೇಕು? ಅದಕ್ಕೆ ಕಾರಣ ನೀಲಕಂಠ ನಿಷ್ಪಕ್ಷಪಾತಿಯಾಗಿರಲಿ ಎಂದು ಶಿವ ಹೇಳಿದ. ಹೌದು, ನೀಲಕಂಠ ನಿಷ್ಪಕ್ಷಪಾತಿ, ಪೂರ್ವಗ್ರಹ ಪೀಡಿತವಾಗಿ ಯಾವ ಕೆಲಸವನ್ನು ಮಾಡುವವನಲ್ಲ. ಆದರೆ ನಾನು ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳಲಿಲ್ಲ ಅಲ್ಲವೇ ಪಂಡಿತರೇ? ಚಂದ್ರವಂಶಿಗಳು ದುಷ್ಟರು ಎಂಬ ಅಸತ್ಯವನ್ನು ಸತ್ಯವೆಂದೇ ನಾನು ನಂಬಿಬಿಟ್ಟೆ. ಆದರೆ ಆನಂದಮಯಿ ಹೇಳಿದ ಮಾತುಗಳಲ್ಲಿ ಸತ್ಯವಿತ್ತು. ನಾನು ಸುಲಭವಾಗಿ ದಿಕ್ಕು ತಪ್ಪಿಬಿಟ್ಟೆ. ಪೂರ್ವಗ್ರಹ ಪೀಡಿತನಾಗಿ ಚಂದ್ರವಂಶಿಗಳ ಮೇಲೆ ಯುದ್ಧ ಸಾರಿಬಿಟ್ಟೆ. ನಿನ್ನನ್ನು ನೀನೇ ನಿಂದಿಸಿಕೊಳ್ಳಬೇಡ ನೀಲಕಂಠ. ಎಲ್ಲವನ್ನೂ ತಿಳಿದುಕೊಂಡೇ ನೀನೇನು ಆಕಾಶದಿಂದ ಇಳಿದು ಬಂದವನಲ್ಲ ಅಲ್ಲವೇ? ನೀನು ಸಾಮಾನ್ಯ ಮನುಷ್ಯನಂತೆಯೇ ಬಂದವನು. ಹಾಗಾಗಿ ನೀನು ಯಾವುದಾದರೂ ಒಂದು ಸಾಮ್ರಾಜ್ಯವನ್ನು ಪ್ರವೇಶಿಸಲೇಬೇಕಿತ್ತು, ಯಾವುದಾದರೂ ಒಂದು ಪಕ್ಷದೊಂದಿಗೆ ವ್ಯವಹರಿಸಲೇಬೇಕಿತ್ತು. ಮೊದಲಿಗೆ ಮೆಲುಹಕ್ಕೆ ಬಂದು ಸೂರ್ಯವಂಶಿಗಳೊಂದಿಗೆ ಮಾತುಕತೆ ಆರಂಭಿಸಿದೆ. ಹಾಗಾಗಿ ನಿನಗೆ ಚಂದ್ರವಂಶಿಗಳು ಕೆಟ್ಟವರಂತೆ ಕಂಡರು. ಚಂದ್ರವಂಶಿಗಳ ಮತ್ತೊಂದು ಮುಖ ನಿನಗೆ ಕಾಣಲಿಲ್ಲ. ಆದರೆ ಒಂದು ಸಮಾಧಾನದ ಸಂಗತಿ ಎಂದರೆ ನಿನ್ನ ತಪ್ಪನ್ನು ನೀನೇ ಬಹುಬೇಗನೆ ಅರ್ಥ ಮಾಡಿಕೊಂಡೆ. ಆದರೆ ರುದ್ರನಿಗೆ ಇಂತಹ ಅರಿವು ತೀರಾ ತಡವಾಗಿ ಬಂತು. ಅಸುರರು ದುಷ್ಟರಲ್ಲ, ಭಿನ್ನ ವ್ಯಕ್ತಿತ್ವದವರು ಎನ್ನುವ ಸತ್ಯ ರುದ್ರನಿಗೆ ತಿಳಿಯುವ ಮೊದಲೇ ಆತ ಬಹುತೇಕ ಅಸುರರನ್ನು ಸಂಹಾರ ಮಾಡಿದ್ದ. ಅಂದರೆ ಈಗಲೂ ಕೆಲವು ರಾಕ್ಷಸರು ಇದ್ದಾರೆ ಎಂದಾಯಿತು? ಶಿವ ಕೇಳಿದ. ಪಂಡಿತರು ಆ ರಹಸ್ಯವನ್ನು ಮುಚ್ಚಿಡುತ್ತಲೇ ನಗೆಯೊಂದನ್ನು ಬೀರಿ ಹೇಳಿದರು. ಆ ವಿಚಾರದ ಬಗ್ಗೆ ಮತ್ತೊಮ್ಮೆ ಚರ್ಚೆ ಮಾಡೋಣ. ಆದರೆ ಸದ್ಯಕ್ಕೆ ನೀನು ತಿಳಿದುಕೊಳ್ಳಬೇಕಾದ ಬಹುಮುಖ್ಯ ವಿಚಾರವೆಂದರೆ ಈ ಹಿಂದೆ ದಿಕ್ಕು ತಪ್ಪಿದ ಮಹಾನುಭಾವರಲ್ಲಿ ನೀನು ಮೊದಲಿಗನಲ್ಲ, ಕೊನೆಯವನೂ ಅಲ್ಲ. ಒಮ್ಮೆ ಯೋಚಿಸಿ ನೋಡು. ನೀನೇ ಮಾಡಿದ ತಪ್ಪನ್ನು ಬೇಗ ಇಷ್ಟೊಂದು ನೊಂದುಕೊಂಡರೆ ಸಜ್ಜನರಾದ ಇಡೀ ಅಸುರರು ಸಂಹಾರ ಮಾಡಿದ ರುದ್ರ ಅದೆಷ್ಟರ ಮಟ್ಟಿಗೆ ನೊಂದುಕೊಂಡಿರಬೇಡ. ಶಿವನ ಕೆಲವು ಕ್ಷಣಗಳ ಕಾಲ ಮೌನಕ್ಕೆ ಶರಣಾದ. ಆತನ ಕಣ್ಣುಗಳು ನೆಲವನ್ನೇ ನೋಡುತ್ತಿದ್ದವು. ರುದ್ರನ ಬಗ್ಗೆ ಪಂಡಿತರಿಂದ ದೊರೆತ ಮಾಹಿತಿಗಳು ಆತನ ಅಂತರಾತ್ಮದಲ್ಲಿ ಹುದುಗಿದ್ದ ನೋವು ಮತ್ತು ಅಪಮಾನವನ್ನು ಕಡಿಮೆ ಮಾಡಲಿಲ್ಲ. ಅದನ್ನರಿತ ಪಂಡಿತರು ಮಾತು ಮುಂದುವರಿಸಿದರು.
ಆ ಸಮಯದಲ್ಲಿ ನೀನು ತೆಗೆದುಕೊಂಡ ನಿರ್ಧಾರ ಸಮಂಜಸವಾಗಿತ್ತು ನಿಜ. ನನ್ನ ಈ ಮಾತು ನಿನ್ನ ಅಂತರಾಳದ ನೋವನ್ನು ಕಡಿಮೆ ಮಾಡಲಾರದು ಎಂಬುದು ನನಗೆ ಗೊತ್ತು. ನಿನ್ನ ವ್ಯಕ್ತಿತ್ವ ಎಂಥದ್ದು ಎಂಬುದನ್ನು ನಾನು ಬಲ್ಲೆ. ಆದರೆ ಒಬ್ಬ ನೀಲಕಂಠನಾಗುವುದು ಸುಲಭದ ಕೆಲಸವಲ್ಲ. ಅಂತೆಯೇ ನೀನು ನೀಲಕಂಠನಾದರೂ ಮನಸ್ಸಿನಲ್ಲಿರುವ ದುಃಖ ಮತ್ತು ಅವಮಾನವನ್ನು ಸಹಿಸಿಕೊಳ್ಳಲೇಬೇಕು. ಅದನ್ನು ಏಕಾಏಕಿ ಮರೆತು ಬಿಡುವುದು ನಿನ್ನಂತಹ ವಿಶಾಲ ನಿಷ್ಕಲ್ಮಶ ಹೃದಯ ಇರುವವನಿಂದಲೇ ಅಸಾಧ್ಯ. ನಡೆದ ಘಟನೆಗೆ ನೊಂದುಕೊಳ್ಳಬೇಡ. ನಿನ್ನ ಕರ್ಮವನ್ನು ಶ್ರದ್ಧೆಯಿಂದ ನಿರ್ವಹಿಸು. ಅದೇ ನಿನ್ನ ಇಂದಿನ ಬಹುದೊಡ್ಡ ಸವಾಲು. ಹೃದಯಾಂತರಾಳದ ಅಗ್ನಿಜ್ವಾಲೆ ಉರಿಯುತ್ತಿದ್ದರೂ ಅದನ್ನು ಸಹಿಸಿಕೊಂಡು ಸತ್ಕರ್ಮವನ್ನು ನೀನು ಮುಂದುವರಿಸಲೇಬೇಕು. ಅದೇ ಮಹಾದೇವನ ಕರ್ತವ್ಯ, ಅದೇ ವಿಧಿಲೀಲೆ. ಆದರೆ ಗುರುಗಳೇ, ನಾನೆಂತಹ ಮಹಾದೇವ? ನನ್ನ ಅವಶ್ಯಕತೆಯಾದರೂ ಏನು? ನಾನು ಮಾಡಬೇಕಾದ ಕರ್ಮವೇನು? ಒಳ್ಳೆಯದು ಕೆಟ್ಟದ್ದರ ನಡುವಿನ ವ್ಯತ್ಯಾಸವನ್ನೇ ತಿಳಿಯದ ನಾನು ಕೆಟ್ಟದ್ದನ್ನು ಅಳಿಸಿ ಹಾಕಲು ಹೇಗೆ ಸಾಧ್ಯ? ಅಧರ್ಮವನ್ನು ಅಳಿಸಿ ಧರ್ಮ ಸಂಸ್ಥಾಪನೆ ಮಾಡುವುದಾದರೂ ಹೇಗೆ? ಶಿವ ಕೋಪಗೊಂಡು ಕೇಳಿದ. ಆತನ ಕಣ್ಣುಗಳಲ್ಲಿ ವ್ಯಕ್ತವಾಗುತ್ತಿದ್ದ ಕೋಪ ಪಂಡಿತರಿಗೆ ತಕ್ಷಣವೇ ಅರ್ಥವಾಯಿತು. ಕೂಡಲೇ ಅವರು ಶಿವನ ಕೋಪವನ್ನು ತಗ್ಗಿಸುವ ಕೆಲಸಕ್ಕೆ ಮುಂದಾದರು. ನೀಲಕಂಠ, ಇತ್ತೀಚೆಗೆ ಅನ್ಯಾಯ ಮತ್ತು ಅಧರ್ಮವನ್ನು ತೀರಾ ವೈಭವೀಕರಿಸಲಾಗುತ್ತಿದೆ. ಅದನ್ನು ಮಟ್ಟ ಹಾಕುವುದು ಕಷ್ಟವೇನಲ್ಲ. ಆದರೆ ಅದಕ್ಕೆ ಟೊಂಕ ಕಟ್ಟಿ ನಿಲ್ಲಬಲ್ಲ ಧೈರ್ಯಶಾಲಿಗಳು ಬೇಕು. ಜಗತ್ತಿನಲ್ಲಿ ಪ್ರತಿ ಬಾರಿಯೂ ಅನ್ಯಾಯ ಅಕ್ರಮ ತಲೆ ಎತ್ತಿದಾಗ ಅದನ್ನು ಮೆಟ್ಟು ನಿಲ್ಲುವ ಮಹಾಶಕ್ತಿಯೊಂದು ಆವಿರ್ಭವಿಸುತ್ತದೆ. ಆ ಶಕ್ತಿ ಅನ್ಯಾಯವನ್ನು ಬೇರು ಸಹಿತ ಕಿತ್ತೆಸೆಯುತ್ತದೆ. ಅದರಲ್ಲಿ ನನ್ನ ಪಾತ್ರವೇನು? ಅಧರ್ಮವನ್ನು ಅಳಿಸಲು ಪವಿತ್ರ ಕೈಂಕರ್ಯಕ್ಕೆ ಕಟಿಬದ್ಧನಾಗಿ ನಿಲ್ಲಬೇಕಾದವನು ನೀನೇ. ಏನು, ನನ್ನಿಂದ ಅಧರ್ಮವನ್ನು ಅಳಿಸಲಾದೀತೆ? ಹೌದು, ಈವರೆಗೆ ಅನೇಕ ಯುದ್ಧಗಳು ಸಂಭವಿಸಿವೆ. ಮುಂದೇನೂ 4-6 ಯುದ್ಧಗಳು ಸಂಭವಿಸುತ್ತವೆ. ಅದು ಜಗದ ನಿಯಮ. ಮುಂದೆ ಅಂತಹ ಒಂದು ಯುದ್ಧ ಧರ್ಮ ಅಧರ್ಮಗಳ ನಡುವೆ ನಡೆಯಲಿದೆ. ಅದರ ನೇತೃತ್ವ ವಹಿಸಬಲ್ಲ ಏಕೈಕ ವ್ಯಕ್ತಿಯೆಂದರೆ ಅದು ಮಹಾದೇವ. ಆತ ಮಾತ್ರ ಅನ್ಯಾಯ ಅಕ್ರಮಗಳನ್ನು ಗುರುತಿಸಬಲ್ಲ, ಧರ್ಮ ಸಂಸ್ಥಾಪನೆಗಾಗಿ ಸಮರ ಸಾರಬಲ್ಲ. ಅಧರ್ಮ ತನ್ನ ಕಂಬದ್ಧ ಬಾಹುಗಳನ್ನು ಚಾಚುವ ಮುನ್ನವೇ ಅದನ್ನು ಕತ್ತರಿಸಬಲ್ಲ. ಆದರೆ ನಾನು ಅನ್ಯಾಯ ಅಕ್ರಮಗಳನ್ನು ಗುರುತಿಸುವುದಾದರೂ ಹೇಗೆ? ಅಧರ್ಮವನ್ನು ಅರಿಯುವುದಾದರೂ ಹೇಗೆ? ಈ ವಿಚಾರದಲ್ಲಿ ನಾನು ನಿನಗೆ ಸಹಾಯ ಮಾಡುವುದು ಅಸಾಧ್ಯ. ಕಾರಣ ನಾನೇನು ಮಹಾದೇವನಲ್ಲ. ಈ ಪ್ರಶ್ನೆಗೆ ನೀನೇ ಉತ್ತರ ಕಂಡುಕೊಳ್ಳಬೇಕು. ನಿನಗೆ ವಿಶಾಲ ಹೃದಯವಿದೆ, ನಿರ್ಮಲ ಮನಸ್ಸಿದೆ. ಇವೆರಡನ್ನು ಬಳಸಿಕೊಂಡು ನಿನ್ನ ಒಳಗಣ್ಣನ್ನು ತೆರೆದು ನೋಡು. ಅಧರ್ಮ ನಿನಗೆ ಖಂಡಿತ ಗೋಚರಿಸುತ್ತದೆ. ನನಗೆ ಅಧರ್ಮ ಗೋಚರಿಸುವುದೇ? ಶಿವ ಆಶ್ಚರ್ಯದಿಂದ ಉದ್ಗರಿಸಿದ. ನೀಲಕಂಠ, ದುಷ್ಟ ಸಂಹಾರ ಮಾಡಲೆಂದೇ ಅವತರಿಸಿದವನು ನೀನು. ಹಾಗಾಗಿ ಅನ್ಯಾಯ ಅಕ್ರಮ ಅನೀತಿ ನಿನಗೆ ಖಂಡಿತ ಗೋಚರವಾಗುತ್ತದೆ. ಆದರೆ ನೀನು ಮನಸ್ಸು ಮತ್ತು ಹೃದಯವನ್ನು ತೆರೆದು ನೋಡಬೇಕು. ನಿನಗೆ ನನ್ನ ಸಲಹೆ ಇಷ್ಟೇ: ಅಧರ್ಮವನ್ನು ಗುರುತಿಸಲು ಹಿಂಜರಿಯಬೇಡ. ಅದು ಖಂಡಿತ ನಿನ್ನ ಗಮನಕ್ಕೆ ಬಂದೇ ಬರುತ್ತದೆ. ಅಲ್ಲಿಯವರೆಗೆ ತಾಳ್ಮೆಯಿಂದಿರು. ಅದು ಬಂದಾಗ ಅದನ್ನು ನಾಶ ಮಾಡು, ಪಂಡಿತರು ಹೇಳಿದರು. ಶಿವ ಪಂಡಿತರೊಂದಿಗಿನ ವಿಚಿತ್ರ ಸಂಭಾಷಣೆಯ ಸಾರವನ್ನು ಅರ್ಥ ಮಾಡಿಕೊಂಡ. ಹಾಗೆ ಶ್ರೀರಾಮನ ವಿಗ್ರಹದತ್ತ ತಿರುಗಿ ಏನಾದರೂ ಸೂಚನೆ ಸಿಗಬಹುದೇನೋ ಎಂದು ನಿರೀಕ್ಷಿಸುತ್ತಿದ್ದ. ಆದರೆ ಶ್ರೀರಾಮನ ಕಣ್ಣುಗಳಿಂದ ಅಂತಹ ಯಾವ ಸಲಹೆ ಸೂಚನೆಗಳು ಹೊರಹೊಮ್ಮಲಿಲ್ಲ. ಆತ ನಿರ್ಮೂಲನಾಗಿ ಪ್ರೋತ್ಸಾಹದ ನಗೆ ಬೀರುತ್ತಾ ನಿಶ್ಚಲತೆಯ ಮೂಕರೂಪದಂತೆ ಕಂಗೊಳಿಸುತ್ತಿದ್ದ. ಗೆಳೆಯ, ಧರ್ಮ ಸಂಸ್ಥಾಪನೆಯ ಹಾದಿಯಲ್ಲಿ ನಿನ್ನ ಪಯಣ ಇನ್ನೂ ಮುಗಿದಿಲ್ಲ. ಅದು ಈಗಷ್ಟೇ ಪ್ರಾರಂಭವಾಗಿದೆ. ನೀನು ಸವಿಸಬೇಕಾಗಿರುವ ದಾರಿ ಸಾಕಷ್ಟಿದೆ. ಸುಮ್ಮನೆ ನಿನ್ನ ಪಯಣ ಮುಂದುವರಿಸು. ಇಲ್ಲವಾದಲ್ಲಿ ಅಧರ್ಮ ತಲೆ ಎತ್ತಿ ನಿಲ್ಲುತ್ತದೆ. ಈಗ ಶಿವನ ಕಣ್ಣುಗಳು ಒಣಗಿದವು. ಪಂಡಿತರ ಮಾತುಗಳಿಂದ ಆತನ ಹೃದಯದ ಭಾರ ವೇದನೆಯು ಕಡಿಮೆಯಾಗಲಿಲ್ಲ. ಆದರೆ ಆ ಭಾರವನ್ನು ಹೊತ್ತು ಮುಂದೆ ಸಾಗಬಲ್ಲೆ ಎಂಬ ಭರವಸೆ ಮಾತ್ರ ಶಿವನಲ್ಲಿ ಮೂಡಿತ್ತು. ಹಾಗೇ ಅಲ್ಲಿಂದ ಮೇಲೆದ್ದ. ಶಿವ ಪಂಡಿತರನ್ನು ನೋಡುತ್ತಲೇ ನಸುನಗುತ್ತಾ ಕೇಳಿದ, ಪಂಡಿತರೇ, ನೀವು ಯಾರು?
ನೀನು ಹಿಂದೊಮ್ಮೆ ಇದೇ ಪ್ರಶ್ನೆಯನ್ನು ಕೇಳಿದ್ದೆ. ಆಗ ನಾವು ಮುಂದಿನ ಬಾರಿ ತಿಳಿಸುವುದಾಗಿ ಹೇಳಿದ್ದೆವು. ಇದೀಗ ಆ ಸಮಯ ಬಂದಿದೆ. ನಾವೆಂದೂ ನೀಡಿದ ಮಾತುಗಳಿಗೆ ತಪ್ಪಿದವರಲ್ಲ. ಶಿವ ತನ್ನ ಪ್ರಶ್ನೆಗೆ ಉತ್ತರ ನಿರೀಕ್ಷಿಸುತ್ತಿದ್ದ. ನಾವು ವಾಸುದೇವನ ವಂಶಸ್ಥರು. ಏನು, ವಾಸುದೇವನ ವಂಶಸ್ಥರೇ? ಹೌದು. ವಿಷ್ಣು ತನ್ನ ಅನುಯಾಯಿಗಳಿಗೆ 2 ಬಹುಮುಖ್ಯವಾದ ಕೆಲಸವನ್ನು ವಹಿಸಿ ಹೋಗಿದ್ದಾನೆ. ಮೊದಲನೆಯದು, ಮಹಾದೇವನ ಆಗಮನವಾದಾಗ ಅವನ ಕಾರ್ಯಗಳಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗಿಯಾಗುವುದು. ಆತನೊಂದಿಗೆ ಧರ್ಮ ಸಂಸ್ಥಾಪನೆಯ ಕಾರ್ಯದಲ್ಲಿ ಕೈಜೋಡಿಸುವುದು. ಎರಡನೆಯದು, ನಮ್ಮಲ್ಲಿ ಯಾರಾದರೂ ಒಬ್ಬರು ವಿಷ್ಣುವಿನ ಅವತಾರವನ್ನೆತ್ತುವುದು. ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮ ಅವಶ್ಯಕತೆ ಬಿದ್ದಾಗ ಮತ್ತೊಂದು ವಿಷ್ಣುವಿನ ಅವತಾರ ಎತ್ತುವಂತೆ ತನ್ನ ಬಂಟನಾದ ವಾಸುದೇವನಿಗೆ ಹೇಳಿದ್ದ. ನಾವು ಅದೇ ವಾಸುದೇವನ ಅನುಯಾಯಿಗಳು. ಶಿವ ಪಂಡಿತರನ್ನೇ ದಿಟ್ಟಿಸಿ ನೋಡಿದ. ಅವರು ಹೇಳಿದ ಪ್ರತಿ ಮಾತನ್ನು ಗ್ರಹಿಸುವ ಪ್ರಯತ್ನ ಆತನದು. ತಟ್ಟನೆ ಆಲೋಚನೆಯೊಂದು ಶಿವನ ಮನದಾಳದಲ್ಲಿ ಮೂಡಿತು. ಕೂಡಲೇ ಪಂಡಿತರನ್ನು ಪ್ರಶ್ನಿಸಿದ. ಅಂದರೆ ರುದ್ರನು ತನ್ನ ಅನುಯಾಯಿಗಳನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆಯೇ? ಹಾಗಾದರೆ ರುದ್ರನ ಅನುಯಾಯಿಗಳು ಯಾರು? ಶಿವನ ಜಾಣ್ಮೆಯನ್ನು ಕಂಡ ಪಂಡಿತರಿಗೆ ಆಶ್ಚರ್ಯವಾಯಿತು. ಮನಸ್ಸಿನಲ್ಲಿಯೇ ಗುಸುಗುಟ್ಟಿದರು. ನಮ್ಮ ಮೊಹೆಂಜೋದಾರೋದಲ್ಲಿನ ಗೆಳೆಯರು ಹೇಳಿದ ಮಾತು ಸತ್ಯ. ಈತನಲ್ಲಿ ಮಹಾದೇವನಾಗುವ ಎಲ್ಲ ಯೋಗ್ಯತೆ ಮತ್ತು ಅರ್ಹತೆ ಇದೆ. ನಂತರ ಪಂಡಿತರು ಶಿವನಿಗೆ ಹೇಳಿದರು, ಹೌದು, ರುದ್ರ ತನ್ನ ಪಂಗಡವೊಂದನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ. ಆ ಪಂಗಡದ ಹೆಸರು ವಾಯುಪುತ್ರ ಎಂದು. ವಾಯುಪುತ್ರ? ಶಿವ ಪ್ರಶ್ನಿಸಿದ. ಈ ಹೆಸರು ಅತ್ಯಂತ ಚಿರಪರಿಚಿತ ಹೆಸರು ಎಂಬುದಾಗಿ ಶಿವನ ಮನಸ್ಸು ಹೇಳುತ್ತಿತ್ತು. ಪಂಡಿತರು ಶಿವನ ಭುಜದ ಮೇಲೆ ಕೈಯಿಟ್ಟು ಹೇಳಿದರು, ಸದ್ಯಕ್ಕೆ ಆ ವಿಚಾರ ಚರ್ಚೆ ಮಾಡುವುದು ಬೇಡ. ಮತ್ತೊಮ್ಮೆ ಅದರ ಬಗ್ಗೆ ಹೆಚ್ಚು ವಿಚಾರಗಳನ್ನು ತಿಳಿಸಿಕೊಡುತ್ತೇನೆ. ನಾವು ಇಂದು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದೇವೆ. ಇಂದಿಗೆ ಇಷ್ಟು ಸಾಕು. ನಿನ್ನ ಮಡದಿ ಅಲ್ಲಿ ನೀನಿಲ್ಲದೆ ಪರಿತಪಿಸುತ್ತಿದ್ದಾಳೆ. ತಕ್ಷಣವೇ ಹೋಗಿ ಆ ಕೈಯನ್ನು ಸಂತೈಸು. ನೀನು ಮಾಡಬೇಕಾಗಿರುವ ಮಹತ್ ಕಾರ್ಯಗಳು ಇನ್ನೂ ಸಾಕಷ್ಟಿವೆ. ಈಗ ಹೊರಡು. ಶಿವನ ಮುಖದಲ್ಲಿ ಮಂದಹಾಸ ಮೂಡಿತು. ಟಿಬೇಟಿನಿಂದ ಬಂದಿರುವ ಅಪ್ಪಟ ಭಾರತೀಯನಂತೆ ಪಂಡಿತರ ಪಾದವನ್ನು ಮುಟ್ಟಿ ನಮಸ್ಕರಿಸಿದ. ಪಂಡಿತರು ತಮ್ಮ ಕೈಗಳನ್ನು ಶಿವನ ತಲೆಯ ಮೇಲಿಟ್ಟು ಆಶೀರ್ವದಿಸಿದರು. ವಿಜಯೀ ಭವ, ಜೈ ಗುರು ವಿಶ್ವಾಮಿತ್ರ, ಜೈ ಗುರು ವಶಿಷ್ಠ. ಶಿವ ತಲೆಯಾಡಿಸುತ್ತಾ ಅವರ ಆಶೀರ್ವಾದವನ್ನು ಸ್ವೀಕರಿಸಿದ. ನಂತರ ನಿಧಾನವಾಗಿ ಮೆಟ್ಟಲುಗಳನ್ನು ಇಳಿದು ದೇವಾಲಯದಿಂದ ಹೊರಬರಲಾರಂಭಿಸಿದ. ತುಸು ದೂರ ಹೋದ ನಂತರ ಮತ್ತೆ ಹಿಂತಿರುಗಿ ಪಂಡಿತರತ್ತ ನೋಡಿದ. ಪಂಡಿತರು ಶಿವ ನಿಂತಿದ್ದ ಜಾಗವನ್ನು ಕೈಯಲ್ಲಿ ಮುಟ್ಟಿ ಕಣ್ಣಿಗೆ ಒತ್ತುಕೊಳ್ಳುತ್ತಿದ್ದರು. ಶಿವ ಮತ್ತೊಮ್ಮೆ ನಸುನಕ್ಕ. ಪಂಡಿತರ ಹಿಂದಿದ್ದ ಶ್ರೀರಾಮನ ಮೂರ್ತಿಯನ್ನು ನೋಡಿ ತನ್ನ 2 ಕೈಗಳಿಂದ ನಮಸ್ಕರಿಸಿ ಗೌರವ ಸಮರ್ಪಿಸಿದ. ಇಷ್ಟಾದ ಮೇಲೆ ತಾನು ಹೊತ್ತಿದ್ದ ನೋವಿನ ಭಾರ ಆತನಿಗೆ ಹಗುರವಾದ ಅನುಭವವಾಯಿತು. ಆದರೂ ಆ ನೋವನ್ನು ಹೊತ್ತೊಯ್ಯಬಲ್ಲ ಶಕ್ತಿ ಸಾಮರ್ಥ್ಯ ಶಿವನಲ್ಲಿ ಮೂಡಿತ್ತು. ಮೆಟ್ಟಲುಗಳನ್ನು ಇಳಿಯುತ್ತಾ ಮುಂದೆ ನೋಡಿದ. ಆಶ್ಚರ್ಯವೆಂಬಂತೆ ಸತಿ ದೇವಾಲಯದ ಹೊರಾಂಗಣದಲ್ಲಿದ್ದ ಅಪ್ಸರೆಯೊಬ್ಬಳ ಪ್ರತಿಮೆಯೊಂದಕ್ಕೆ ಒರಗಿ ನಿಂತಿದ್ದಳು. ಶಿವನತ್ತ ಕಿರುನಗೆ ಬೀರುತ್ತಿದ್ದಳು. ಅದನ್ನು ಕಂಡ ಶಿವ ಪುಳಕಗೊಂಡ. ಅಲ್ಲಿ ಸುತ್ತಮುತ್ತ ಯಾರೂ ಇರಲಿಲ್ಲ. ಶಿವ ಆಕೆಯತ್ತ ಬರುತ್ತಲೇ ಪ್ರೀತಿಯಿಂದ ಸತಿಗೆ ಹೇಳಿದ, ನೀವು ಸದಾ ನೆರಳಿನಂತೆ ನನ್ನನ್ನು ಹಿಂಬಾಲಿಸುವಿರಲ್ಲ ಸತಿ. ಶಿವ, ನೀವು ಯಾವಾಗ ಒಂಟಿಯಾಗಿರಬೇಕೆಂದು ಬಯಸುವಿರೋ ಮತ್ತು ಯಾವಾಗ ನನ್ನ ಅವಶ್ಯಕತೆ ಇರುತ್ತದೆ ಎಂಬುದನ್ನು ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಅಷ್ಟರಲ್ಲಿ ಶಿವ ಇದ್ದಕ್ಕಿದ್ದಂತೆ ಗಾಬರಿಯಿಂದ ಹಾಗೆ ನಿಂತುಬಿಟ್ಟ. ಹತ್ತಿರದಲ್ಲಿದ್ದ ಮರದ ಹಿಂದೆ ಉದ್ದನೆಯ ಸಡಿಲವಾದ ನಿಲುವಂಗಿ ತೊಟ್ಟ ಯಾರೋ ನಿಂತಿರುವಂತೆ ಭಾಸವಾಯಿತು. ಯಾವುದೋ ದಾಳಿಯೊಂದರ ಮುನ್ಸೂಚನೆ ಶಿವನಿಗೆ ದೊರೆಯಿತು. ಸತಿ ಆ ಮರದಿಂದ ಕೆಲವೇ ಅಡಿಗಳ ದೂರದಲ್ಲಿ ನಿಂತಿದ್ದಳು. ಅಷ್ಟರಲ್ಲಿ ಸಂಜೆಯ ತಂಗಾಳಿ ಮರದ ಎಲೆಗಳನ್ನು ಅತ್ತಿತ್ತ ಸರಿಯುವಂತೆ ಮಾಡಿತ್ತು. ಕ್ಷಣಾರ್ಧದಲ್ಲಿ ಮರದ ಹಿಂದೆ ಅವಿತುಕೊಂಡು ಹೊಂಚು ಹಾಕುತ್ತಿದ್ದ ವ್ಯಕ್ತಿ ಸ್ಪಷ್ಟವಾಗಿ ಕಣ್ಣಿಗೆ ಬಿದ್ದ. ಸತಿ ಸಹ ಶಿವನಷ್ಟೇ ವೇಗವಾಗಿ ಮರದ ಹಿಂದಿದ್ದ ವ್ಯಕ್ತಿಯನ್ನು ಗುರುತಿಸಿದಳು. ಅನುಮಾನವೇ ಇಲ್ಲ, ಸೀಳುಡುಪು ಧರಿಸಿದ ಆತ ಮುಸುಕುಧಾರಿ ನಾಗ.
ನಿಧಾನವಾಗಿ ಮರದ ಹಿಂದಿನಿಂದ ಹೊರಗೆ ಬಂದ. ಅವನೇ ಅವನೇ ನಾಗ! ಶಿವನ ಹೃದಯದ ಬಡಿತ ಹೆಚ್ಚಾಯಿತು. ಶಿವ ಸತಿಯಿಂದ ತುಸು ದೂರದಲ್ಲಿದ್ದ, ಆದರೆ ನಾಗ ಮಾತ್ರ ಸತಿಗೆ ತೀರ ಹತ್ತಿರದಲ್ಲಿ ಇದ್ದ. ಇದು ಶಿವನ ಕಳವಳಕ್ಕೆ ಕಾರಣವಾಗಿತ್ತು. ಮೂವರು ತಾವು ನಿಂತಿದ್ದ ಸ್ಥಳದಲ್ಲೇ ತಮ್ಮ ತಮ್ಮ ಮುಂದಿನ ನಡೆಯ ಬಗ್ಗೆ ಯೋಚಿಸುತ್ತಿದ್ದರು. ಮೂವರಲ್ಲಿ ಮೊದಲು ಪ್ರತಿಕ್ರಿಯಿಸಿದವಳು ಸತಿ. ಮಿಂಚಿನ ವೇಗದಲ್ಲಿ ಆಕೆ ತನ್ನಲ್ಲಿದ್ದ ಚೂರಿಯನ್ನು ಕೈಗೆತ್ತಿಕೊಂಡು ಜೋರಾಗಿ ನಾಗನತ್ತ ಎಸೆದಳು. ನಾಗ ಸಹ ಅಷ್ಟೇ ಚಾಕಚಕ್ಯತೆಯಿಂದ ಚೂರಿಯಿಂದ ತಪ್ಪಿಸಿಕೊಂಡ. ಗುರಿ ತಪ್ಪಿದ ಚೂರಿ ನೇರವಾಗಿ ನಾಗ ಹಿಡಿದಿದ್ದ ಮರದ ತೊಗಟೆಗೆ ಬಲವಾಗಿ ನಾಟಿತು. ಶಿವ ನಿಧಾನವಾಗಿ ಸೊಂಟದಲ್ಲಿದ್ದ ಖಡ್ಗವನ್ನು ಹೊರತೆಗೆದ. ಅಷ್ಟರಲ್ಲಿ ನಾಗ ಮರಕ್ಕೆ ನಾಟಿಕೊಂಡಿದ್ದ ಚೂರಿಯನ್ನು ಕಿತ್ತಿ ತನ್ನ ಬಲಗೈ ಮಣಿಕಟ್ಟಿಗೆ ಬಟ್ಟೆಯಿಂದ ಕಟ್ಟಿಕೊಂಡ. ನಂತರ ವೇಗವಾಗಿ ಸತಿಯತ್ತ ನುಗ್ಗಿದ. ಸತೀ! ಶಿವ ಜೋರಾಗಿ ಚೀರಿದ. ನಂತರ ಒಂದು ಕೈಯಲ್ಲಿ ಕತ್ತಿ, ಮತ್ತೊಂದು ಕೈಯಲ್ಲಿ ಗುರಾಣಿ ಹಿಡಿದು ನಲ್ಮೆಯ ಮಡದಿಯ ರಕ್ಷಣೆಗೆ ವೇಗವಾಗಿ ಹೆಜ್ಜೆ ಹಾಕಿದ.